Congratulations, baby. We did it. Yeah. Hello, hi. Welcome back to Shreki YouTube channel. I hope you guys are doing amazing. So, ಇವತ್ತು ನಾವು ಹೋಗ್ತಿರೋದು ನನ್ನ ಹಸ್ಬೆಂಡ್ ಅವರ ಏರಿಯಾಗೆ, ಹುಟ್ಟಿ ಬೆಳೆದಂತ ಏರಿಯಾಗೆ. ಯಾಕೆ ಅಂತಂದ್ರೆ ಇವತ್ತು ಪಿತೃಪಕ್ಷ. ಸೊ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಪೂಜೆ ಮಾಡಿ ನಮ್ಮ ದೊಡ್ಡವ್ರಿಗೆ ಹಿರಿಯರಿಗೆ ನಮಸ್ಕರಿಸಿ ಅಲ್ಲಿಂದ ನಾವು ಮತ್ತೆ ಚಿಕ್ಕಪೇಟೆಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಯಾಕೆಂದ್ರೆ ನಾಳೆಯಿಂದಲೇ ನವರಾತ್ರಿ ಬರ್ತಾ ಇದೆ ಅಂಡ್ ಪೂಜೆ ಮಾಡ್ಬೇಕು. ಅದಕ್ಕೆ ಸ್ಟೋನ್ ನಾನು ಏನೋ ತಗೊಬೇಕು. ಸೊ ಅಲ್ಲೇ ಅಲ್ಲೇ ತಗೊಳ್ಳೋಣ ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಮಲ್ಲೇಶ್ವರಂ. ಅದ್ರ ಜೊತೆಗೆ ಸಿಲ್ವರ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಸೊ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಕೊಂಡ್ರೆ ಡಬಲ್ ಆಗಲ್ಲ. ಅಟ್ಲೀಸ್ಟ್ ಇಂಥದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಂಚೂರು ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿ ಇವಾಗ ಬೆಳ್ಳಿಗೆ ಹಾಕೋಣ ಅಂತ ಅನ್ಕೊಂಡಿದೀನಿ. ನಾನು ನನ್ನ ಹಸ್ಬೆಂಡ್. ಏನಂತೀಯ ಬೇಬಿ? ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇವಾಗ ರೇಟ್ ಫುಲ್ಲು ಇವಾಗೆಲ್ಲ ಅಟ್ಟಕ್ಕೇರಿದೆ. ಅಂಡ್ ಆಲ್ಸೋ ನಾನು ನೋಡ್ಬೋದು ಗೈಸ್, ನೇಲ್ ಪಾಲಿಶ್ ನೋಡಿ. ಇದೊಳ್ಳೆ ನನ್ನ ನೇಲ್ ಎಕ್ಸ್ಟೆನ್ಷನ್ ತರ ಅನ್ನಿಸ್ತಾ ಇದೆ. ಬಟ್ ನಾನು ಯಾವುದೇ ನೇಲ್ ಎಕ್ಸ್ಟೆನ್ಷನ್ ಮಾಡಿಸಿಲ್ಲ. ಯು ಗೈಸ್ ಹೌ ನೈಸ್. ಎಷ್ಟು ಐ ಥಿಂಕ್ ಇಟ್ಸ್ ಬೀನ್ ಇಯರ್ಸ್ ಅಂತ ಅನ್ಸುತ್ತೆ. ನಾನು ಮದುವೆ ಆಗಾದ್ಮೇಲೆ ಈ ತರ ನೇಲ್ ಪಾಲಿಶ್ ಹಚ್ಕೊಂಡು ನೇಲ್ಸ್ಗೆಲ್ಲ ಇಷ್ಟು ನಾನು ಸೆಲ್ಫ್ ಲವ್ ತೋರಿಸ್ತಾ ಇರೋದು. ಐ ಥಿಂಕ್ ಐ ಮೀನ್ ನನ್ನ ನೇಲ್ಸ್ಗೆ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಮದುವೆ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಅದಾದ್ಮೇಲೆ ಐ ಥಿಂಕ್ ಅವಾಗ ಅಷ್ಟು ಪಾತ್ರೆ ಎಲ್ಲ ಏನು ಅಷ್ಟು ತೊಳಿತಾ ಇಲ್ಲ. ಇನಿಷಿಯಲ್ ಡೇಸ್ ಅಲ್ವಾ. ಸೊ ಅದೆಲ್ಲ ಇರುತ್ತಲ್ಲ, ಸ್ವಲ್ಪ ದಿನ ಪಾತ್ರೆ ತೊಳಿಬಾರ್ದು, ಕೆಲಸ ಮಾಡಬಾರ್ದು ಆ ಥರ ಎಲ್ಲ ಅಂತ. ಸೊ ಆ ಟೈಮಲ್ಲಿ ಇತ್ತು. ಬಟ್ ಇವಾಗ ಫೈನಲಿ ಮೈ ನೇಲ್ಸ್ ಆರ್ ಬ್ಯಾಕ್. ಆ್ಯಂಡ್ ಆಲ್ಸೋ ನಮ್ಮ ಮನೆಗೆ ಇವಾಗ ಕೆಲಸಕ್ಕೆ ಬರ್ತಾರೆ. ಸೊ ಅದಕ್ಕೆ ನಾವು ಇವಾಗ ಸ್ವಲ್ಪ ಜಾಸ್ತಿ ನಮಗೆ ನಾವು ಟೈಮ್ ಕೊಡ್ಕೋಬಹುದು ಅಂದ್ಬಿಟ್ಟು ನನ್ನ ನೇಲ್ಸ್ ಕೂಡ ಇವಾಗ ಚೆನ್ನಾಗಿದೆ. ಯಾವುದೇ ಪಾತ್ರೆ ತೊಳೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ತಲೆ ಬಿಸಿ ಇಲ್ಲ. ಅಯ್ಯೋ ಪಾತ್ರೆ ತೊಳಿಬೇಕು, ನಾನು ತಿಂದಾಯ್ತು, ಇವಾಗ ನೆಕ್ಸ್ಟ್ ಪಾತ್ರೆ ನಾನು ಹೆಂಗೆ ಏನು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಅದನ್ನು ಮತ್ತೆ ತೊಳೆದ. ಇಟ್ಸ್ ಲೈಕ್ ಇದು ಓಕೆ. ಇವಾಗ ನಾನು ಫಸ್ಟ್ ದಿನ ಒಬ್ಬರನ್ನ ನಮಗೆ ಪಾಪಕ್ಕೆ ನನಗೆ ಹೆಲ್ಪ್ ಮಾಡಕ್ ಬರ್ತಾರೆ ಅಕ್ಕ. ಅವರು ಶಿ ಸಚ್ ಅ ಸ್ವೀಟ್. ಸೊ ಅದಕ್ಕೆ ಅವ್ರು ಬಂದಿದ್ದಕ್ಕೇನೆ ನನಗೆ ಆಕ್ಚುಲಿ ಇವಾಗ ಕೈಯೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತು. ನನ್ನ ಕೈ ಬೇಬಿ ಸ್ಕಿನ್ ತರ ಇತ್ತು. ಇವಾಗ ಒಂದ್ ಸ್ವಲ್ಪ ರಫ್ ಆಗಿ ನೇಲ್ಸ್ ಎಲ್ಲ ಮುರಿದೋಗ್ತಾ ಇತ್ತು. ಬಟ್ ಇವಾಗ ಆತರ ಎಲ್ಲ ಏನು ಇಲ್ಲ. ಈ ಕೈಗೂ ಹಾಕೊಂಡಿದ್ದೀನಿ. ಈ ಕೈಗೆ ಒಂದ್ ಸ್ವಲ್ಪ ನೇಲ್ಸ್ ಎಲ್ಲ ಕಟ್ ಆಗಿದೆ. ಬಟ್ ಸ್ಟಿಲ್ ಓಕೆ. ಸೊ ಅಲ್ಲಿ ಹೋಗಿ ಅಂಡ್ ಶಾಪಿಂಗ್ ಮಾಡಿ ನೋಡ್ಬೇಕು ಹೇಗಿರುತ್ತೆ ನಮ್ ದಿನ ಅಂತ. ನಾಳೆಯಿಂದ ನವರಾತ್ರಿ. ಸೊ ಈ ಬ್ಲಾಗ್ ಬೇರೆ ಇರುತ್ತೆ, ನವರಾತ್ರಿ ಬ್ಲಾಗ್ ಬೇರೆ ಇರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್. ಅಂಡ್ ಮಧ್ಯದಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ. ಯಾಕೆ ಅಂತಂದ್ರೆ ಬಿಸಿ ಇದ್ದೆ ನಾನು ನನ್ನ ಒಂದು ಓನ್ ಪ್ರಾಜೆಕ್ಟ್ ಅಲ್ಲಿ. ಸೊ ಕೊನೆವರೆಗೂ ನೋಡಿ. ನಾ ಇಲ್ಲಿ ರೋಸಸ್ ತಗೊಂಡಿದ್ದೀನಿ, ಪಿಂಕ್ ರೋಸಸ್. ಲುಕ್ ಅಟ್ ದಿಸ್, ಸೋ ಕ್ಯೂಟ್. ನನ್ನ ಹಸ್ಬೆಂಡ್ ನಂಗೆ ರೋಸ್ ಕೊಡ್ಸಿದ್ದಾರೆ ಇಲ್ಲಿ ಟ್ರಾಫಿಕ್ ಅಲ್ಲಿ ಮಾರ್ಕೊಂಡ್ ಬರೋರ ಹತ್ರ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಇದೆ ಇನ್ ಬೇರೆ ಕಡೆ ಎಲ್ಲ ಇಸ್ಕೊಂಡಿದ್ರೆ ಚೆನ್ನಾಗಿದೆ ನೋಡಿ. ಇದು flowers are very nice and it's my favorite color. ಈ ಕಲರ್ ಇಟ್ಸ್ ಕ್ಯೂಟ್. ಹಲೋ ಹಾಯ್. ಸೊ ನಾವಿವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಹೋಗಿ ಇವ್ರ ಮನೆಗೆ ಪಿತೃಪಕ್ಷ ರಿಚುವಲ್ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿರೋದು ಚಿಕ್ಕಪೇಟೆಗೆ. ನಾವ್ ಅಲ್ಲೇನು ರೆಕಾರ್ಡೇ ಮಾಡಕ್ಕಾಗಿಲ್ಲ. ಬಿಕಾಸ್ ತುಂಬಾ ಜನ ಇದ್ರು. ಅಂಡ್ ಕೆಲವ್ರಿಗೆ ಇಷ್ಟ ಆಗುತ್ತೆ ಕ್ಯಾಮ್ರಾ ತಗೊಂಡು ಹೋಗಿ ಹಿಂಗಿಡೋದು, ಕೆಲವ್ರಿಗೆ ಇಷ್ಟ ಆಗಲ್ಲ. ಅದರಿಂದ ನಿಮಗೆ ಗೊತ್ತಾಗುತ್ತಲ್ಲ ಫ್ಯಾಮಿಲೀಸ್ ಅಲ್ಲಿ ಯಾವ್ಯಾವ ತರ ಟಾಕ್ಸ್ ಬರುತ್ತೆ. ಸುಮ್ಮನೆ ಅವೆಲ್ಲ ನನಗೆ ಅನ್ನೆಸೆಸರಿ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ನನಗೆ ಆಗ್ಲಿ ನನ್ನ ಹಸ್ಬೆಂಡ್ಗೆ ಆಗ್ಲಿ ಇಷ್ಟ ಇಲ್ಲ. ಅದಕ್ಕೆ ನಾವಲ್ಲಿ ರೆಕಾರ್ಡ್ ಮಾಡಿಲ್ಲ. ಬಟ್ ಆ ರಿಚುವಲ್ ಆಗಿದೆ. ಇವಾಗ ಬ್ಯಾಟಿಂಗು ಮಾಡ್ಕೊಂಡಿದೀವಿ. ಅನ್ಕೊಂಡಿದ್ಕಿಂತ ಜಾಸ್ತಿನೇ ತಿನ್ಬಿಟ್ಟಿದೀವಿ. ನಾವು ಅನ್ಕೊಂಡಿದ್ವಿ ಆಕ್ಚುಲಿ ಲಿಮಿಟ್ ಆಗಿ ನಮ್ದು ಏನ್ ಡಯಟ್ ಇದೆ ಅದನ್ನೇ ಫಾಲೋ ಮಾಡ್ಬೇಕು ಅಂತ. ಸೊ ನಮಗೂ ಹಾಕ್ಬೇಕಾದ್ರೆ ನಾವು ಬೇಡ ಅನ್ನಕ್ಕಾಗಲ್ಲ. ಸೊ ತಿಂತಿದೀವಿ. ಫುಲ್ ಬ್ಯಾಟಿಂಗ್ ಆಗಿದೆ. ಇವಾಗ ನಾವು ಹೋಗ್ತಿರೋದು ಚಿಕ್ಕಪೇಟೆಗೆ. ಹೋಪ್ಫುಲಿ ನಾವು ಮಲ್ಗಲ್ಲ ಅಂತ ಅನ್ಕೊಂಡಿದೀವಿ. ಇವಾಗ ನಾವಿಬ್ರು ತಿಂದ್ರೆ ಫಸ್ಟ್ ಕೆಲಸ ನಾವು ಮಾಡೋದು ಏನ್ ಹೇಳು ಬೇಬಿ? ಮಲ್ಗೋದು. ಆಲ್ರೆಡಿ ನನ್ ಗಂಡ ಆಕಳಿಸ್ತಿದ್ದಾರೆ ನೋಡಿ. ನನ್ನ ಸ್ಕಿನ್ ಎಷ್ಟು ಇವಾಗ ಆಯಿಲಿ ಆಗಿದೆ ಅಂದ್ರೆ ಇಟ್ಸ್ ಟೈಮ್ ಟು ಸ್ಲೀಪ್ ಅಂತ. ಅದು ನನ್ನ ಒಂದು ಏನೋ ನಿದ್ದೆಗೆ ನನ್ನ ಫಸ್ಟ್ ಸಿಂಪ್ಟಮ್ ಅಂದ್ರೆ ಮುಖ ಎಲ್ಲ ಎಣ್ಣೆ ಹಾಕಿ ಇಟ್ಕೊಂಡು ಹಿಂಗ್ ಬಂದ್ಮೇಲೆ ಹೋಗು ಮಲ್ಕೋ ಅನ್ನೋ ಒಂದು ಸಿಂಪ್ಟಮ್. ಸೊ ಅದಕ್ಕೆ ನನ್ನ ಸ್ಕಿನ್ ಎಲ್ಲ ಆಯಿಲಿ ಆಗಿದೆ. ಆಮೇಲೆ ಕೇಳ್ಬಿಡಿ ಯಾಕ ನಿಮ್ ಸ್ಕಿನ್ ಏನ್ ಗ್ಲೋ ಆಗಿದೆ, ಏನ್ ಹಚ್ತೀರಾ ಅಂತೆಲ್ಲ ದಯವಿಟ್ಟು ಕೇಳ್ಬಿಡಿ. ಚೆನ್ನಾಗಿ ಊಟ ಮಾಡಿ, ತಲೆ ಸ್ಟ್ರೆಸ್ ಇಟ್ಕೊಂಬಿಡಿ, ಪ್ರಾಪರ್ ಕ್ಲೀನ್ ಡಯಟ್ ಮಾಡಿ, ನಿಮ್ ಸ್ಕಿನ್ ಚೆನ್ನಾಗಿರುತ್ತೆ. ಹಾಗಂತ ನಾನು ತುಂಬಾ ಪ್ರಾಪರ್ ಡಯಟ್ ಮಾಡಿ ನನ್ನ ಸ್ಕಿನ್ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಫ್ ಕೋರ್ಸ್ ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಲ್ವಾ ಬೇಬಿ. ನಾನು ಎಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡಿ ನಾವು ಆಕ್ಚುಲಿ 75 days ಚಾಲೆಂಜ್
ನಾವು ಕಂಪ್ಲೀಟ್ ಮಾಡಿದ್ವಿ. ಯಾರಿಗೂ ಹೇಳಿಲ್ಲ. ಇನ್ಸ್ಟಾಗ್ರಾಮ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ರೆ ಸೈಟ್ ಸೀನ್ ಆಗುತ್ತೆ ಅಂದ್ಬಿಟ್ಟು ಅಂತ ನಾವ್ ಯಾವತ್ ಹಾಕಿರ್ತೀವಿ ಆ ಟೈಮಲ್ಲಿ ನಾವು ಬ್ರೇಕ್ ಮಾಡೋದು, ಇನ್ನೊಂದೇನೋ ತಿನ್ನೋದು ಅದೆಲ್ಲ ಆಗುತ್ತೆ. ಬಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ವಿ. ಮಿಡ್ಲ್ ಅಲ್ಲಿ 2 ಸತಿ ಏನೋ ಇಬ್ರು ಐಸ್ ಕ್ರೀಮ್ ತಿಂದಿದ್ವಿ. ಅದ್ ಬಿಟ್ರೆ ಅದನ್ನ ಮತ್ತೆ ಆಡ್ ಆನ್ ಮಾಡಿದ್ರೆ 77 ಡೇಸ್ ನೀಟಾಗಿ ಮಾಡಿದೀವಿ. ಸೊ ವಿ ಡೋಂಟ್ ವಾಂಟ್ ಟು ಬ್ರೇಕ್ ದ ಚೈನ್. ಸೊ ಇನ್ಮೇಲೆ ನಮ್ದು ಸ್ಟ್ರಿಕ್ಟ್ ಡಯಟ್ ಇರುತ್ತೆ, ವೆರಿ ಮಿನಿಮಲ್. ಲೈಕ್ ಇಷ್ಟು ವರ್ಷ ತಿಂದಿದೀವಿ, ಇನ್ಮೇಲೆ ನಾನು ಜಾಸ್ತಿ ತಿನ್ನಬಾರ್ದು ಅನ್ನೋದು ನನಗೂ ಇದೆ, ಇವ್ರಿಗೂ ಅಷ್ಟೇ. ಇಷ್ಟು ವರ್ಷ ಚೆನ್ನಾಗಿ ಐಸ್ ಕ್ರೀಮ್ ಅದು ಇದು ಎಲ್ಲ ತಿಂದಿದೀವಿ. ಸೊ ವಿ ಶುಡ್ ಬಿ ಇನ್ ಆರ್ ಲಿಮಿಟ್ಸ್ ಅನ್ನೋದಿದೆ. ಲೆಟ್ ಮಿ ಚೇಂಜ್ ದ ಫೋಕಸ್ ಗೈಸ್. ಯಾ, ಐ ಥಿಂಕ್ ಸಿನಿಮ್ಯಾಟಿಕಲ್ ಇತ್ತು ಅಂತ ಅನ್ಸುತ್ತೆ. ಅದು ನೀಟಾಗಿ ಒಂಥರ ಈ ಕಡೆ ಹೋಗ್ತಾ ಇತ್ತು ಅಂಡ್ ತುಂಬಾನೇ ಬ್ರೈಟ್ ಅಂತ ಅನಿಸ್ತಾ ಇತ್ತು. ಸೊ ಯಾ, ಐ ಥಿಂಕ್ ಇವಾಗ ಅದಾಗಿದೆ. ಚೆನ್ನಾಗಿತ್ತು ಡೇ, ಚೆನ್ನಾಗಿ ಬ್ಯಾಟಿಂಗ್ ಆಯ್ತು. ಅದೇ ನಾನು ಹೇಳ್ತಾ ಇದ್ದೇನೆ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ತಿನ್ನಿ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಿಡಿ, ಯಾರ್ಯಾರ ಸ್ಟೋರೀಸ್ನೆಲ್ಲ ನೋಡಕ್ ಹೋಗ್ಬಿಡಿ, ಯಾರ ಪೋಸ್ಟ್ನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅವ್ರಿಗೆ ಎಷ್ಟು ಬಂತು ಅದಂತೂ ಇವಾಗ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಆಗಿದೆ. ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಅವಳು ಅಷ್ಟೇ ನಾನು ಹೇಳ್ತಾ ಇದ್ದೆ, ನಂಗೆ ತುಂಬಾನೇ ಕನ್ಸರ್ನ್ ಆಗ್ಬಿಟ್ಟಿದೆ. ನಾನು ಲೈಕ್ ಆಗ್ತೀನಿ, ನಾನು ಪೋಸ್ಟ್ ಮಾಡ್ತೀನಿ, ಏನೂ ಲೈಕ್ ಆಗಲ್ಲ, ನಾನು ರೀಲ್ಸ್ ಆಗ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಬಟ್ ನನ್ಗೆ ಏನೂ ರೀಚ್ ಆಗ್ತಾ ಇಲ್ಲ ಅಂತ. ಐ ಥಿಂಕ್ ನಾವು ಅದನ್ನೆಲ್ಲ ಬಿಟ್ಟು ಬದುಕಬೇಕು ಅಂತ ನನಗನ್ಸುತ್ತೆ. ಯಾವತ್ತು ಏನು ಹೋಗುತ್ತೋ ಗೊತ್ತಿಲ್ಲ, ನಾವೇ ಶಾಶ್ವತ ಅಲ್ಲ ಅಂತ ಹೇಳ್ತೀವಿ. ನೀ ಕ್ರಿಯೇಟ್ ಮಾಡಿರೋ ಈ ಅಪ್ಲಿಕೇಶನ್ಸ್ ಎಲ್ಲ ಎಷ್ಟು ದಿನ ಇರುತ್ತೆ ಅಲ್ವಾ? ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡಿ. ಅಂಡ್ ನಾವ್ ಇವಾಗ ಹೋಗ್ತಾ ಇರೋದು ಫಸ್ಟ್ ಭೀಮಾಗ್ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ ಸಿಲ್ವರ್ ತಗೋಬೇಕು ಅಂತ, ಅದಕ್ಕೆ ಸಿಲ್ವರ್ ತಗೊಳಕ್ ಹೋಗ್ತಾ ಇದೀವಿ. ಅಂಡ್ ನಾನು ನಿಮ್ಗೆ ಸಿಲ್ವರ್ ಮತ್ತೆ ಗೋಲ್ಡ್ ತಗೊಳ್ಳೋದ್ರಲ್ಲಿ ನಾನು ನಿಮ್ಗೆ ಬೆಸ್ಟ್ ಹೇಳ್ತೀನಿ ಅಂತಂದ್ರೆ, ನಾನು ಆಕ್ಚುಲಿ ಮುಂಚೆ ನಾನು ಒಂದು ಶಾಪಲ್ಲಿ ಮಾಡ್ತಿದ್ದೆ, ಜಿಆರ್ಟಿಲಿ ಯಾವಾಗ್ಲೂ ಒಂದು 200 ರೂಪಾಯಿ ಮತ್ತೆ 40 ರೂಪಾಯಿ ಸಿಲ್ವರ್ ಮತ್ತೆ ಗೋಲ್ಡ್ ರೇಟ್ ಜಾಸ್ತಿ ಇರುತ್ತೆ. ದಯವಿಟ್ಟು ಅದನ್ನ ಬಿಟ್ಟು ಬೇರೆ ಶಾಪ್ನ ನೋಡಿ, ನಿಮ್ಗೆ ಆಫರ್ ಅಲ್ಲಿ ಸಿಗುತ್ತೆ. ಸೊ ಇವಾಗ ನಾವು ಬಂದಿದ್ದೀವಿ ಇಲ್ಲಿ. ಇವಾಗ ಹೋಗ್ಬಿಟ್ಟು ನಾವು ಶಾಪಿಂಗ್ ಮಾಡ್ಕೊಂಡು ದೆನ್ ವಿಲ್ ಬಿ ಬ್ಯಾಕ್. ಏನ್ ತಗೊಂಡ್ವಿ ಅಂತ ಹೇಳ್ತೀರಾ ನಿಮ್ಗೆ. ಸೊ ಸ್ಟೇ ಟ್ಯೂನ್. ಹಲೋ, ಹಾಯ್. ನಾವು ಐ ಥಿಂಕ್ ಮಾತಾಡೋದೇ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ವೇವ್? ನಾವು ಏನು ತೋರಿಸ್ತಾ ಇಲ್ಲ. ನಾವ್ ಆಕ್ಚುಲಿ ಇವಾಗ ಹೋಗಿ ಬಂದ್ವಿ ಭೀಮಾ. ಸೊ ಅಲ್ಲಿಗೆ ನಾವು ಬಂದಿದ್ವಿ. ಅಲ್ಲಿ ಏನೋ ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ನಾನೇನು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ನೋಡ್ರಿ, ಅವರೊಂದು ಟಿಶ್ಯೂ ಬಾಕ್ಸ್ ಇಟ್ಟಿದ್ದಾರೆ ಇಲ್ಲಿ. ನಾನು ಒಂದು ಚೊಂಬು ಮತ್ತೆ ಒಂದು ಕಳಶ ಮತ್ತೆ ನಾನು ಒಂದು ಪ್ಲೇಟ್ ತಗೊಳ್ಳೋಣ ಅಂತ ನಮ್ಮ ಒಂದು ಬಜೆಟ್ ಅಲ್ಲಿ. ಬಟ್ ಸ್ವಲ್ಪ ಔಟ್ ಆಫ್ ದ ಬಜೆಟ್ ಅನಿಸ್ತಾ ಇದೆ. ಬಟ್ ಅಗೇನ್ ತಗೋತೀವಿ, ಒಂದ್ಸತಿ ತಗೊಳ್ಳೋದಿದು ಫಾರ್ ಎವರ್ ನಾನು ಇಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಲೈಕ್ ಎವ್ರಿ ಡೇ ಅಂದ್ರೆ ಪ್ಲೇನ್ ತಗೊಳ್ಳೋಣ, ಇಲ್ಲಾಂದ್ರೆ ಅಷ್ಟಲಕ್ಷ್ಮಿ ಇರೋದು ತಗೊಳ್ಳೋಣ ಅಂತ. ನನಗೆ ಇಷ್ಟ ಆಯ್ತು ಇಲ್ಲಿ. ಸೊ ವಿಚ್ ಇಸ್ ಓಕೆ, ಚೆನ್ನಾಗಿದೆ. ಆದ್ರೆ ನಂಗಿನ್ನ ಅದು ಲಕ್ಷ್ಮಿ ಅದೇನಿರುತ್ತೆ ಅದು ಅಷ್ಟಲಕ್ಷ್ಮಿ ನಾನು ಇನ್ನ ಚೆನ್ನಾಗಿರೋದು ಸಿಗಬಹುದೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬಿಕಾಸ್ ಇಟ್ಸ್ ರಿಯಲಿ ಹ್ಯೂಜ್ ಅಮೌಂಟ್. ನನಗೆ ಸುಮ್ಮನೆ ಒಂದು 10,000, 20,000 ಅಥವಾ 50,000 ಸಿಗುತ್ತೆ ನನಗೆ ಆ ಥರ ತಗೊಳ್ತಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹ್ಯೂಜ್ ನಮಗೆ ಈಗಿನ ಸದ್ಯದಲ್ಲಿ. ನಾವು ಚೆನ್ನಾಗಿರೋದೇ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸೊ ಹೆಂಗಿರು ಡಿಸೈಡ್ ಮಾಡಿದ್ಮೇಲೆ ಸ್ವಲ್ಪ ಇನ್ನ ಅಲ್ಲಿ ಇಲ್ಲಿ ವಿಚಾರಿಸೋಣ ಅಂತ ಅನ್ಕೊಂಡು ನಾವು ಅನ್ಕೊಂಡಿದೀವಿ. ಇವಾಗ ಇನ್ನೂ ಒಂದು ಭೀಮಾ ಇದೆ ವಿಚ್ ಇಸ್ ಇನ್ ಮಲ್ಲೇಶ್ವರಂ. ಅದಕ್ಕಿಂತ ಮುಂಚೆ ನಾವು ಚಿಕ್ಕಪೇಟೆಲ್ ಶಾಪಿಂಗ್ ಮಾಡೋಣ. ನನ್ನ ಹಸ್ಬೆಂಡ್ ಏನೋ ತಗೋಬೇಕು, ಅದನ್ನ ತಗೊಂಡು ಐ ಥಿಂಕ್ ವಿಲ್ ಸಿ ಹೇಗಾಗತ್ತೆ ಅಂತ. ಬಟ್ ತಟ್ಟೆ ಅಲ್ಲಿ ನಾವು ಹೋಲ್ಡರ್ ಇಟ್ಟು ಬಂದಿದ್ದೀವಿ. ಒಂದು ತಟ್ಟೆ ಮತ್ತೆ ಒಂದು ಇದು ನಮ್ಮ ಅಕ್ಕಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಅವ್ರು ಹೇಳಿದ್ರು ವಿಡಿಯೋ ಎಲ್ಲ ಏನು ಅಲೋ ಇಲ್ಲ, ಬೇಕಾದ್ರೆ ನೀವು ಕಾಲ್ ಮಾಡಿ ಅಂತಂದ್ರು. ಮುಂಚೆ ಇರೋರು ಇಲ್ಲಿ ಚಂದ ಇದ್ರು ನಮಗೆ, ರಾಘವೇಂದ್ರ ಸರ್ ಅಂತ. ಅವರು ನಮಗೆ ತುಂಬಾ ಚಂದ ಡಿಸ್ಕೌಂಟ್ ಕೊಡೋರು. ಇಲ್ಲಿ 1 ರೂಪಾಯಿನೂ ನಮಗೆ ಕಡಿಮೆ ಮಾಡಿಲ್ಲ. ಅದು ನಂಗೆ ಬೇಜಾರಾಯ್ತು. ಎಷ್ಟೊತ್ತಿ ಬಂದಿದ್ದೀನಿ ಗೊತ್ತಾ? ನಾನು ಮತ್ತೆ ನನ್ನ ಹಸ್ಬೆಂಡ್ ಮದುವೆ ಆದ್ಮೇಲೆ ಲಿಟ್ರಲ್ ನಮ್ಗೆ ಎಲ್ಲ ಪರ್ಚೇಸ್ ನಾನು ಪ್ರತಿ ಒಂದೂನು ನಾನು ತಗೊಂಡಿರೋದೇ ಇಲ್ಲಿ ಭೀಮಾದಲ್ಲಿ. ಅಷ್ಟು ತಗೊಂಡು ಅಂಡ್ ಹೋಗಿ ಡಿಸ್ಕೌಂಟ್ ಹಾಕ್ಸ್ಕೊಂಡು ಬನ್ನಿ ಅಂತಂದ್ರೆ ನಮ್ಗೆ ಒಂದಿಷ್ಟು ಸರ್ಟನ್ ಅಮೌಂಟ್ ನಮ್ಗೆ ಒಂದು ತೆಗೆದು ಕೊಡೋರು. ಬಟ್ ಈ ಸತಿ ಸ್ಟಾಫ್ ಚೇಂಜ್ ಆಗಿದೆ ಅಂಡ್ ಐ ಡಿಂಟ್ ಲೈಕ್ ಇಟ್. ಬಿಕಾಸ್ ನಾವು ಅಷ್ಟು ಕೊಡ್ತಾ ಇದೀವಿ ಅಂದ್ರೆ 1 ರೂಪಾಯಿನೂ ಕಡಿಮೆ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು 1 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದ್ರಲ್ಲೂ ಅವ್ರು 1 ರೂಪಾಯಿನೂ ಕಡಿಮೆ ಮಾಡಿಲ್ಲ. ಆಲ್ರೆಡಿ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ, ಪ್ಲೀಸ್ ತಗೊಳ್ಳಿ, ನಿಮ್ಗೆ ತರೋದು ಎಲ್ಲೂ ಸಿಗಲ್ಲ ಅಂದ್ರು. ಬಟ್ ಐ ಆಮ್ ಲೈಕ್ ನೋ ಮ್ಯಾನ್, ಬೇರೆ ಕಡೆ ಶಾಪಲ್ಲಿ ಚೆಕ್ ಮಾಡೋಣ ಅಂದ್ಬಿಟ್ಟು ಅವಾಗ ಹೋಗ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಚಿಕ್ಕಪೇಟೆಲ್ ಕೆಲಸ ಮುಗಿಸ್ಕೊಂಡು ಮಲ್ಲೇಶ್ವರಂ ಹೋಗ್ತೀವಿ. ಅಲ್ಲಿ ಚೆಕ್ ಮಾಡ್ತೀವಿ. ಅಲ್ಲಿ ಇಷ್ಟ ಆಯ್ತು ಅಂದ್ರೆ ಅಲ್ಲಿ ತಗೋತೀವಿ, ಇಲ್ಲ ಅಂತಂದ್ರೆ ಇಲ್ಲಿಗೆ ವಾಪಸ್ ಬಂದು ಇದನ್ನೇ ತಗೋತೀವಿ. ಏನು ಮಾಡೋಕ್ಕಾಗಲ್ಲ. ಸೊ ಅವಾಗ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ಯಾ ಗೈಸ್, ಟು ಬಿ ಆನೆಸ್ಟ್ ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡಿರೋ ತರನೇ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣ ಹೇಗಿರುತ್ತೆ. ಇವಾಗ ಚಿಕ್ಕಪೇಟೆಗೆ ಹೋಗೋಣ. ತುಂಬಾ ಮಾತಾಗಿದೆ, ನಾನು ಏನು ತೋರಿಸ್ತಾ ಇಲ್ಲ. ಲೆಟ್ಸ್ ಡೂ ಸಮ್ ಆಕ್ಷನ್ ಗೈಸ್, ಲೆಟ್ಸ್ ಗೋ. ಅಲ್ಲಿಂದ ನಾವು ಜಾಯ್ ಎಲುಕಾಸ್ ಹೋಗಿ ಅಲ್ಲಿಂದ ಮತ್ತೆ ನಾವು ಭೀಮಾಗ್ ಬಂದ್ವಿ, ಅಂದ್ರೆ ಮಲ್ಲೇಶ್ವರಂ ಅಲ್ಲಿರೋ ಭೀಮಾಗೆ. ಇಲ್ಲಿ ನನಗೆ ಫುಲ್ ಕನ್ಫ್ಯೂಷನ್. ನಾನು ತುಂಬಾ ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ ಸ್ಟೋನ್ಸ್, ನಾನು ಇಂಥದ್ದು ಫುಲ್ ದೊಡ್ಡ ತಗೊಂಡ್ಬಿಡ್ಲಾ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಿದೆಯಲ್ಲ ಅದು ತಗೊಳ್ಳ, ಅಥವಾ ನಾರ್ಮಲ್ ಕಳಶ ಥರ ತೆಂಗಿನಕಾಯಿ ಇಡೋ ಥರ ತಗೊಳ್ಳ, ಎಲ್ಲದೂ ತುಂಬ ಕನ್ಫ್ಯೂಷನ್ಸ್. ತಗೊಳ್ತೀವಿ ಒಂದ್ಸತಿ ಲೈಫಲ್ಲಿ ದೊಡ್ಡದೇ ತೊಗೊಂಡ್ಬಿಡಾರ್ದ, ಏನು ಮಾಡೋದು ಅಂತೆಲ್ಲ ಕನ್ಫ್ಯೂಷನ್ ಆಗಿ ಇದೆಲ್ಲ ಆಗಿ ಫೈನಲಿ ನಾನೊಂದು ತೊಗೊಂಡೆ.
ಐ ಥಿಂಕ್ ಅದು ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನೋಡಿ ಆ್ಯಂಡ್ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತಲೂ ಕಾಮೆಂಟ್ ಮಾಡಿ. ಹಲೋ ಹಾಯ್. ಸೊ ನಾವು ಇವಾಗ ಭೀಮಾಗೆ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ನಾವು ಚಿಕ್ಕಪೇಟೆ ಹೋಗ್ಲಿಲ್ಲ. ಟು ಬಿ ರಿಯಲಿ ಆನೆಸ್ಟ್, ಎಷ್ಟು ಖುಷಿ ಆಯಿತು ಅಂತಂದರೆ ನಮಗೆ ಈ ಒಂದು ಭೀಮಾ, ನಂಗೆ ಆ್ಯಕ್ಚುಲಿ ಭೀಮಾ ಯಾವಾಗಲೂ ನನಗೊಂಥರ ಸಾಫ್ಟ್ ಕಾರ್ನರ್, ನಂಗೊಂಥರ ತುಂಬ ಖುಷಿ. ಎಸ್ಪೆಷಲಿ ಮಲ್ಲೇಶ್ವರಂ ಬ್ರಾಂಚ್ ಅಂತೂ ನಂದು 24th ಬರ್ಡೇ ಅನ್ಸುತ್ತೆ ಅಥವಾ 25th ಬರ್ಡೇ ನಾವು ಬಂದಿದ್ದಾಗ ಇಲ್ಲಿ ದೇ ಮೇಡ್ ಮಿ ಫೀಲ್ ಸೋ ಸ್ಪೆಷಲ್. ನಾನು ಅವಾಗ ನನ್ನ ಹಸ್ಬೆಂಡ್ ನಂಗೆ ಏನೋ ಒಂದು ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ರು. 24th ಬರ್ಡೇ ಈ ಕೈ ಇರೋ ನಿಮಿಷ 24th ಬರ್ಡೇ ಅದು. ಸೊ ನಾವಲ್ಲಿ ಬಂದಿದ್ದಾಗ ನನಗೆ ಅಲ್ಲಿ ಫ್ಲವರ್ಸ್ ಎಲ್ಲ ಕೊಟ್ಟು ಬೊಕ್ಕೆ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು. ಅವಾಗಿಂದ ನನಗೊಂಥರ ಸಾಫ್ಟ್ ಕಾರ್ನರ್, ಒಂಥರ ಸ್ಪೆಷಲ್ ನನಗೆ ಭೀಮಾ ಅಂದರೆ. ಚೀಟಿ ಎಲ್ಲ ಹಾಕಿದೆ ನಾನು ಮದುವೆ ಆದಮೇಲೆ. ನಾವೆಲ್ಲ ತೊಗೊಂಡಿದ್ದು ಆಲ್ಮೋಸ್ಟ್ ಭೀಮಾ. ಬಟ್ ಈ ಬ್ರಾಂಚ್ ನನಗೆ ಯಾವಾಗಲೂ ಫೇವರ್, ತುಂಬಾ ಇಷ್ಟ. ಬಟ್ ನಾವು ಈ ಸತಿ ಹೋಗಿದ್ದು ಅಳ್ತಾ ಇಲ್ಲ ನಾನು. ಅದೇ ನಾವು ಚೀಟಿ ಎಲ್ಲ ಹಾಕ್ತಾ ಇದ್ದು ನಾವು ಡಿಕನ್ಸನ್ ರೋಡಲ್ಲಿ. ಅಲ್ಲಿ ನನಗೆ ಇಷ್ಟನೇ. ಈ ಸತಿ ನನಗೆ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿ ಮುಂಚೆ ಒಬ್ರಿದ್ರು ವೆಂಕಟೇಶ್ ಸರ್ ಅಂತ, ಅವರು ತುಂಬಾ ಪರಿಚಯ ಆಗೋಗ್ಬಿಟ್ಟಿದ್ರು ನಮಗೆ. ಲಿಟ್ರಲಿ ನಂಗೆ ಹೆಂಗೆ ಅಂದ್ರೆ ಅವ್ರ ಕೈಯಿಂದ ಇಸ್ಕೊಂಡ್ರೆ ನನಗೆ ಒಂಥರ ಡಬಲ್ ಟ್ರಿಬಲ್ ಆಗೋತರ. ನಾನು ಎಷ್ಟು ಹೋಗಿ ತಗೊಳ್ತಾ ಇದ್ದೆ ಗೊತ್ತಾ, ಸಿಲ್ವರ್ ಕಾಯಿನ್ಸ್ ಗಿಫ್ಟ್ ಎಲ್ಲ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಬರ್ಡೇಸ್ ಬಂದ್ರೆ ಲಿಟ್ರಲಿ ನಾನು ಕೊಡ್ತಾ ಇದ್ದೆ ಸಿಲ್ವರ್ ಗಿಫ್ಟ್ಸ್. ಸಿಲ್ವರ್ ಏನು ಅವ್ರದ್ದು ಕಾಯಿನ್ಸ್ 5 grams ಗೋಲ್ಡ್ ಇದು ಸಿಲ್ವರ್ ಕಾಯಿನ್ಸ್ ಆ ಥರ. ಇವನ್ ಫ್ರೆಂಡ್ಸ್ಗೂ ಎಷ್ಟೊಂದು ಜನಕ್ಕೆ ನಾನು ತಗೊಂಡ್ಬಿಡು ಅಂದ್ಬಿಟ್ಟು ನಮ್ಮ ಮನೇಲಿ ಈಗಲೂ ಸ್ಟಾಕ್ಸ್ ಇದೆ. ಲೈಕ್ ರಿಟರ್ನ್ ಗಿಫ್ಟ್ ತರ ಯಾರಾದ್ರೂ ಬಂದವ್ರಿಗೆ ಆ ಥರ ಕೊಡೋದಂತ ಅಷ್ಟು ನಾನು ಪರ್ಚೇಸ್ ಮಾಡ್ತಾ ಇದ್ದೆ. ಆ್ಯಂಡ್ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಚೀಟಿ ಎಲ್ಲ ಹಾಕ್ತಿದ್ನಲ್ವಾ ಅವಾಗ. ಆ್ಯಂಡ್ ನಾನು ಬ್ಯಾಂಗಲ್ ತೊಗೊಂಡಿದ್ದು ಅಲ್ಲೇ ತುಂಬ ಮೆಮೊರೀಸ್ ಇತ್ತು. ಬಟ್ ಈ ಸತಿ ನನಗೆ ಅಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಲಿಲ್ಲ ಅವರು. ₹1 ಕಡಿಮೆ ಮಾಡಲ್ಲ. ನಾನು ಹೇಳಿದ್ನಲ್ಲ ಅವಾಗಲೇ, ರೆಕಾರ್ಡು ಮಾಡಕ್ಕೆ ಬಿಡಲಿಲ್ಲ ನಮಗೆ ಅಂದ್ಬಿಟ್ಟು ಅಂತ. ಐ ಫೀಲ್ ಸಮ್ವೇರ್ ಡಿಸಪಾಯಿಂಟ್ ಆಯಿತು ನನಗೆ. ಸೊ ಬಟ್ ಅದಾದ್ಮೇಲೆ ನಾವು ಇಲ್ಲಿಗೆ ಬಂದ್ವಿ, ಈ ಭೀಮಾಗೆ. ಜಾಯ್ ಅಲುಕಾಸಿಗೆ ಫಸ್ಟ್ ಹೋದ್ವಿ, ಬಟ್ ನನಗೆ ಅದಷ್ಟು ಆಫರ್ ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಸೋ ಗುಡ್, ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ನಾನು ರಿವ್ಯೂ ಕೂಡ ಹಾಕಿದ್ದೀನಿ ನಮ್ಮದು. ನೀವು ಹೋಗಿ ಬೇಕಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ವಾಟ್ ಇಸ್ ದ್ಯಾಟ್ ಅಂದ್ಬಿಟ್ಟು ಅಂತ. ಆ್ಯಂಡ್ ನಾವಿಲ್ಲಿ ತುಂಬಾನೇ ಅನ್ಕೊಂಡಿದ್ದ ಬಜೆಟ್ಗಿಂತ ಜಾಸ್ತಿನೇ ಪರ್ಚೇಸ್ ಮಾಡ್ಬಿಟ್ಟಿದೀವಿ. ಸ್ವಲ್ಪ ಇನ್ಮೇಲೆ ಸೇವಿಂಗ್ ಸ್ವಲ್ಪ ಮಾಡಬೇಕು ಅನ್ಕೊಂಡು ಮತ್ತೆ ಸಿಲ್ವರ್ ಗೋಲ್ಡ್ ತಗೊಂಡ್ಬಿಡೋದು. ಇನ್ನೇನು ಮಾಡಕ್ಕಾಗಲ್ಲ, ಇಬ್ರೇ ಅಲ್ವಾ, ಚಂದ ದುಡ್ದು ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ಇನ್ವೆಸ್ಟ್ಮೆಂಟ್. ಬಟ್ ಇವಾಗ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ತುಂಬಾ ಆಸೆ ಇತ್ತು. ನಾನು ಸಿಲ್ವರ್ದು ಇಡಬೇಕು, ಏನಂತಾರೆ ಸಿಲ್ವರ್ ಕಳಶ ಇಡ್ಬೇಕು ಅನ್ಕೊಂಡು ದುಡ್ಡು ಇಟ್ಕೊಂಡು ನನಗೆ ತಗೊಳ್ಳಕ್ಕೆ ಆಗ್ಲಿಲ್ಲ ಅದೇನೋ. ಆ್ಯಂಡ್ ನನಗೆ ಆ ಡೇನು ಅಷ್ಟೇ ನಂಗೆ ಒಂಥರ ನಾನು ಹೆಂಗೋ ಕೂರಿಸ್ಬೇಕು ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ. ಅದಾದ್ಮೇಲೆ ನಾನು ಮತ್ತೆ ಓಕೆ ಫೈನ್ ಗಣಪತಿಗೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಗಣಪತಿ ಹಬ್ಬಕ್ಕೆ. ಬಟ್ ಗಣಪತಿ ಹಬ್ಬಕ್ಕೆ ಕಳಶ ಎಲ್ಲ ಇಡಲ್ವಲ್ಲ. ಸೊ ಬಟ್ ದುರ್ಗಾ ಮಾತೆಗೆ ಬೇಕಿತ್ತು ಅಂತ ಅನ್ಸುತ್ತೆ. ಆ್ಯಂಡ್ ನಾಳೆ ಇಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ. ಮನೆಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಇದು ಏನು, ನಾನು ಏನೇನು ತಗೊಂಡಿದ್ದೀನಿ ಅಂತ, ಎಷ್ಟೆಷ್ಟು ಆಯಿತು ಎಲ್ಲ ಅಂತ. ಐ ಥಿಂಕ್ ವಿ ವಿಲ್ ಲೆಟ್ ಯು ಗೈಸ್ ನೋ, ಬಿಕಾಸ್ ತುಂಬ ಹ್ಯೂಜ್ ಅಮೌಂಟ್ ಇದೆ. ಬಿಕಾಸ್ ನಮ್ಗೆ ಇಷ್ಟ ಇರೋರು ನೋಡ್ತಿರ್ತಾರೆ, ನಮ್ಗೆ ಇಷ್ಟ ಇಲ್ಲದೆ ಇರೋರು ನೋಡ್ತಿರ್ತಾರೆ. ಕಮೆಂಟ್ ಮಾಡೋದು ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಇನ್ನೇಂತರ ಬ್ಯಾಕ್ ಸ್ಟ್ಯಾಬ್ ಅದೆಲ್ಲ ಮಾಡಿಕೊಂಡು ಬ್ಯಾಕ್ ಪಿಚಿಂಗ್ ಮಾಡೋದು ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ಎನಿವೇಸ್ ಲೆಟ್ಸ್ ಗೋ ಹೋಮ್ ಆ್ಯಂಡ್ ಟಾಕ್ ಮೋರ್. ಆ್ಯಂಡ್ ನಿನಗೆ ಹೆಂಗೆ ಅನಿಸ್ತಾ ಇದೆ ಬೇಬಿ? ಫಸ್ಟ್ ಟೈಮ್ ಅನ್ಸುತ್ತಲ್ಲ ಹೈಯೆಸ್ಟ್ ಬಜೆಟ್. ಸೂಪರ್ ನೈಸ್ ಇನ್ವೆಸ್ಟ್ಮೆಂಟ್. ಫೀಲ್ ಸೋ ಗುಡ್. ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಖಾಲಿ ಆಗಿಲ್ಲ, ಒಂದು ಸ್ವಲ್ಪ ಇದೆ ಹಬ್ಬದಲ್ಲಿ ಮಾಡೋ ಅಷ್ಟು. ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗದಿರೋ ಸಾಕು, ಎಲ್ಲ ದೇವ್ರು ನೋಡ್ಕೋತಾರೆ ನಮಗೆ. ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿದ್ದಾರೆ ಅಂದ್ರೆ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಲ್ವಾ ನಮ್ಮನ್ನ, ಅಲ್ವಾ? ಸೊ ಯಾ, ಲೆಟ್ಸ್ ಗೋ ಹೋಮ್ ಆ್ಯಂಡ್ ಟಾಕ್ ಮೋರ್. ಹಲೋ ಹಾಯ್. ಸೊ ನಾವು ಮನೆಗೆ ಬಂದಿದ್ದೀವಿ. ನಾವು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ್ಯಂಡ್ ದೆನ್ ಅಂದರೆ ಡ್ರೆಸ್ ಚೇಂಜ್. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಾನು ಮಾತಾಡ್ಬೇಕಾದ್ರೆ ನಾನು ನೋಡ್ಬೇಡ, ನಂಗೆ ಮಾತಾಡಕ್ಕಾಗಲ್ಲ ಅಂತ ನನ್ನ ಗಂಡಂಗೆ ಅವಾಗಿಂದ ಎಷ್ಟು ಟೇಕ್ಸ್ ತಗೊಂಡಿದ್ದೀನಿ ಗೊತ್ತಾ ನಾನು ಇದನ್ನ ಹೇಳೋದಕ್ಕೆ. ನಾನು ಹೇರ್ಸಲ್ ಕೂಡ ಸರಿ ಇಲ್ಲ, ಹೇಳ್ಬೇಕಲ್ಲ ನೋಡಿ ಹಿಂಗ್ ಹೋಗಿದೆ. ಓಕೆ, ಇವಾಗ ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ ಗೈಸ್, ಬಿಕಾಸ್ ನನಗೆ ದೃಷ್ಟಿ ದೂರ ಇದೆ ಕ್ಯಾಮ್ರಾ, ಅದಕ್ಕೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇದು ಹೊಸ ಹಳೆ ಯಾವುದೋ ಒಂದು ಸ್ಪೆಕ್ಸ್ ಅದನ್ನ ಹಾಕೊಂಡಿದ್ದೀನಿ. ನಂಗೆ ಇಷ್ಟ ಇಲ್ಲ ಇದು ಅಂದ್ರೆ ಹಾಕೊಂಡಿದ್ದೀನಿ, ಬಟ್ ಆಪ್ಷನ್ ಇಲ್ಲ ಅಂತ. ಬಟ್ ಎನಿವೇಸ್ ಅದೆಲ್ಲ ಪಕ್ಕಕ್ಕೆ ಇಡೋಣ. ಸೊ ನಾವು ಇವಾಗ ಬಂದಿದ್ದೀವಿ, ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಡ್ರೆಸ್ ಚೇಂಜ್, ಸ್ಕಿನ್ ಕೇರ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ನಿಮ್ಮ ಮುಂದೆ ಕೂತಿದ್ದೀವಿ. ನಾವು ಏನೇನು ತೊಗೊಂಡು ಬಂದಿವಿ ಅಂತ ತೋರಿಸೋದಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆರ್ ಯು ಎಕ್ಸೈಟೆಡ್? ಬಿಕಾಸ್ ಇದು ನಮ್ಮ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಲ್ಲರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ ಒಂದು ಆಸೆ, ನಾನು ಈ ಥರ ತಗೋಬೇಕು, ನಮ್ಮ ಮನೇನೂ ಹಿಂಗೆ ಇರಬೇಕು, ನಾನು ಹಿಂಗೆ ಬದುಕಬೇಕು ಅಂತ. ಸೊ ಆ ಆಸೆ ಇವತ್ತು ನಾನು ನನ್ನ ಗಂಡ ಇಬ್ರು ಸೇರಿ ಫುಲ್ಫಿಲ್ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಸೋ ಗ್ಲಾಡ್.
ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಆಮೇಲೆ ಜಾಸ್ತಿ ಮಾತಾಡೋಣ ಆಯ್ತಾ. ಸೊ ಫಸ್ಟ್ ಬಂದು ಅದೊಂದು ಇದು ತಗೊಂಡೆ ಆ್ಯಂಡ್ ಇದೆಲ್ಲ ಸಿಲ್ವರ್ ಆಯ್ತಾ, ಭೀಮ್ ಅದೇ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಇದೆಲ್ಲ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಸಾರಿ, ಅವ್ರು ಆಲ್ರೆಡಿ ಗೊತ್ತಿದೆ ನಾವಿಬ್ರು ಎಷ್ಟು ನಿದ್ದೆ ಮಾಡ್ತೀವಿ ಅಂತ. ನನಗಂತೂ ಇವತ್ತು ಫುಲ್ ಪಿತೃಪಕ್ಷದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದೀವಿ. ಫುಲ್ ಇದೆ, ಹೆಲ್ಪ್ ಮಾಡು. ಹಾಕಿಸ್ತಾ ಇದೆಲ್ಲ ಬರ್ತಾ ಇದೆ. ಸೊ ಫಸ್ಟ್ 1 by 1 ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಬಂದು ನಾವು ತಗೊಂಡಿದ್ದು ಇದು ಬಂದು ಅಂದ್ರೆ ಫಸ್ಟ್ ಅಂತಾರ ನಾನು ಫಸ್ಟ್ ತೋರಿಸ್ತಾ ಇರೋದು. ಇದೆಲ್ಲ ಆಮೇಲೆ ಆಡ್ ಆನ್ ಆಗಿದ್ದು. ಇದು ಬಂದು ಇದು ಆಂಟಿಕ್ದು ಪ್ಲೇಟ್ ತರ. ಅಯ್ಯೋ ಇದು ಪ್ಲೇಟ್ ತರ. ಇದು ಸೊ ಇದು ಪ್ಲೇಟ್ ತರ. ಇದು ಇಟ್ಸ್ ವೆರಿ ನೈಸ್. ಇದು ನೋಡ್ಬೋದು. ಅಂಡ್ ಕೆಳಗೆ ನಾವು ಆಕ್ಚುಲಿ ಆನೆದು ಹುಡುಕಿದ್ವಿ, ಆನೆದಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆನೆದಿಲ್ಲ. ನಾನು ಏನಕ್ಕೆ ಇದನ್ನು ತಗೊಂಡೆ ಅಂದ್ರೆ ಲುಕ್ ಅಟ್ ದಿಸ್. ಇದು ತುಂಬಾ ಜನ ನೋಡೋರ್ಗೆ ಇದು ತುಂಬಾ ಚಿಕ್ಕದು ಅನ್ಸ್ಬೋದು, ಬಟ್ ಇದು ನಮ್ಮ ಒಂದು ಕನಸು. ಇದು ಬಂದು ಕಳಶ. ನಾನು ನವರಾತ್ರಿ ಹಬ್ಬ ಅಲ್ವಾ, ಸೊ ಚೊಂಬು ಅಂತ ಇದ್ದೀನಿ. ಮತ್ತೆ ಕಳಶ ಚೊಂಬು ಏನಂತಾರೆ ಗೊತ್ತಿಲ್ಲ ನನಗೆ, ಬಟ್ ನಾನು ಕಳಶ ಅಂತ ಕರಿತೀನಿ. ಕಳಶ ಕೆಲವರು ಕಲಸ ಅಂತಾನು ಅಂತಾರೆ ಬೇಬಿ. ನೀವ್ ಹೇಳಿ ಅದೇನು ಅಂದ್ಬಿಟ್ಟು ಅಂತ. ಸೊ ಇದನ್ನ ನಾನು ತಗೊಂಡಿದ್ದೀನಿ ನವರಾತ್ರಿಗೆ 9 ದಿನ ಇಡಬೇಕು ಅಂತ. ಅಷ್ಟಲಕ್ಷ್ಮಿ ಇದಾರೆ. ಇದು ನಾನು ವರ್ಷಕ್ಕೆ 1-2 ಸತಿನೋ ಏನೋ ಇಡೋದ್ರಿಂದ ನಾನು ಈ ತರ ತಗೊಂಡಿದ್ದೀನಿ ಆಂಟಿಕ್ ಅಲ್ಲಿ. ಬಟ್ ಡೈಲಿ ಕಳಸ ಇರೋರು ಯೂಶಲಿ ಪ್ಲೇನ್ ತಗೊಳ್ತಾರೆ, ಬಟ್ ನನ್ಗೆ ಈ ತರ ಇದೆ. ನಾನು ಹಬ್ಬ ನವರಾತ್ರಿ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಇವಾಗ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಲಿಟ್ರಲಿ ಎಷ್ಟು ಬಾರೋ ಇದೆ ಆ್ಯಂಡ್ ತುಂಬಾ ಖುಷಿ ಇದೆ ನನಗೆ ತಗೊಂಡಿದ್ದು. ಇವೆರಡು. ಆಮೇಲೆ ನಮ್ಮದು ನಾನು ದೀಪ ತಗೊಂಡಿದ್ದೀನಿ. ನಮ್ಮನೇಲಿ ದೀಪ ಇದೆ ಚಿಕ್ಕದು. ಅದು ನಮ್ಮ ಅಕ್ಕ ನಮ್ಮ ಬರ್ಡೇ ಗಿಫ್ಟ್ ಮಾಡಿದ್ದು. ಇದು ಸ್ವಲ್ಪ ದೊಡ್ಡ ದೀಪ. ಇಷ್ಟ ಅಂದ್ರೆ ನಮ್ಮನೇಲಿ ಹಬ್ಬ ಅಂತ ಏನಾದ್ರು ಬಂದ್ರೆ ನಮಗೆ ದೊಡ್ಡ ದೀಪ ಅದು ಯಾವುದು ಅಷ್ಟಿಲ್ಲ. ಸೊ ನಮ್ಮ ಮನೇಲಿ ಒಂದು ಇದೆ, ಅದು ನಾವು ಇಡಲ್ಲ ಯೂಶ್ವಲಿ ಅದನ್ನ. ಅಂದ್ರೆ ಇಡ್ತೀವಿ, ಬಟ್ ನಂಗೆ ಅದಷ್ಟು ಲೈಕ್ ಆಗಿಲ್ಲ. ಸೊ ಅದಕ್ಕೆ ನಾನು ಇದನ್ನು ತಗೊಂಡೆ. ಅಂದ್ರೆ ಅದು ಇದೆ ಇವಾಗ, ಅದನ್ನ ಕೊಟ್ಟು ತಗೊಂಡಿಲ್ಲ ನಾವು, ಬಿಕಾಸ್ ಅದು ನಮಗೆ ಕೊಟ್ಟಿದ್ದೊಬ್ರು. ಆಮೇಲೆ ಅವ್ರು ಅನ್ಕೋಬಾರ್ದಲ್ವ, ಆಮೇಲೆ ಇದನ್ನ ಕೊಟ್ಬಿಟ್ಟು ತಗೊಂಡಿದ್ದೀವಿ ಅಂತ. ಸೊ ಈ ದೀಪ ಇದಿಷ್ಟಿದೆ ನೋಡ್ಬೋದು. ನನ್ನ ಕೈ ಅಷ್ಟಿದೆ, ಎಕ್ಸಾಕ್ಟ್ಲಿ ನನ್ನ ಕೈ ಅಷ್ಟಿದೆ. ಇದು 2 ತಗೊಂಡಿದ್ದೀವಿ ನಾವು, ಮತ್ತೆ ಹಾಕಿರ್ತೀನಿ. ಸೊ ಇದನ್ನ ನಾನು ನಾಳೆ ನವರಾತ್ರಿಗೆ ಅಂತ ಮಾಡ್ಕೊಂಡಿದ್ದು. ಲಿಟ್ರಲಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾವು ಇದು ತಗೋಬೇಕಾದ್ರೆ ಚಿಕ್ಕ ವಯಸ್ಸಿಂದ ನಾವು ಯಾರಾದ್ರೂ ಮನೆಗೆ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಾಗ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ನಾನು ನಮ್ಮ ಅಕ್ಕ ಏನು ಈ ತರ ನೋಡು ಎಲ್ಲ ಬೆಳ್ಳಿಲಿ ಇಟ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಮುಂದೆ ನಾವು ಇಡಬೇಕು, ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಈ ತರ ಇಡಬೇಕು ಅಂದ್ಬಿಟ್ಟು ಅಂತ. ಬಟ್ ಈಗ ಐ ನೋ ಇಟ್ಸ್ ಲೈಕ್ ನಾನು ಒಂದೊಂದಾಗಿ ಸಪ್ರೇಟಾಗಿ ತಗೊಂಡಿದ್ರೆ ಪ್ರಾಬಬ್ಲಿ ನನ್ಗೆ ಅಷ್ಟು ಅನ್ನಿಸ್ತಿರ್ಲಿಲ್ಲ ಅನ್ಸುತ್ತೆ, ಈ ಫೀಲ್ ಕೊಡ್ತಿರ್ಲಿಲ್ಲ. ಬಟ್ ಸೇವ್ ಮಾಡಿ ಇಬ್ರು ತಗೋಬೇಕು, ಏನೋ ಒಂದು ಮಾಡ್ಬೇಕು. ಹಬ್ಬದಿಂದ ಹಂಗೆ ಪೋಸ್ಟ್ಪೋನ್ ಆಗ್ತಾ ಇದ್ದಿದ್ದು. ವರಮಹಾಲಕ್ಷ್ಮಿ ಹಬ್ಬದ ದುಡ್ಡಿದ್ರು ನಮಗೆ ತಗೊಳಕ್ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಐ ಥಿಂಕ್ ದುರ್ಗಾ ಮಾತೆಗೆ ಬೇಕಿತ್ತು ಅನ್ಸುತ್ತೆ. ಅಮ್ಮನೇ ಬೇಕು ನೀನು ಹೋಗಿ ತಗೋ ಅಂತ ನಮ್ಗೆ ಇದು ಮಾಡಿದ್ರು ಅನ್ಸುತ್ತೆ. ಇವತ್ತು ಮಾಲೆ ಅಮಾವಾಸ್ಯೆ ಅಂತ ನೋಡಿಲ್ಲ, ನಾವು ತಗೊಂಡಿದೀವಿ. ಅಂಡ್ ಇದು ಇದಾಗುತ್ತೆ. ಇಷ್ಟು ಸೇರಿ 2 kg ಇದೆ ಬೆಳ್ಳಿದು. ಆಲ್ಮೋಸ್ಟ್ 2 kg ಇದೆ ಬೆಳ್ಳಿ, 2 kg ಸಮ್ ಚೇಂಜ್ ಏನೋ ಇದೆ. ಬಟ್ ಇಟ್ಸ್ ವೆರಿ ವೆರಿ ನಂಗೆ ನಿಮ್ಗೆ ಗೊತ್ತಿರ್ತದೆ ಎಷ್ಟಿರುತ್ತೆ ರೇಟು ಅಂತ, ನಾನು ಹೇಳೋದೇ ಬೇಡ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಇವಾಗ ನಮ್ಮ ಮನೇಲೂ ಇದೆ, ನನಗೂ ಒಂಥರ ಪ್ರೌಡ್ ಮೂಮೆಂಟ್ ಇದೆಲ್ಲ. ಲೈಕ್ ನಾವು ಸ್ಕ್ರಾಚ್ ಇಂದ ಎಲ್ಲ ಕನ್ಸನ್ನ ಕಟ್ಟಿ ಒಂದು ಚಿಕ್ಕ ತಗೊಂಡು ಫೈನಲಿ ಒಂದು ಬಲ್ಕ್ ಅಲ್ಲಿ ಇಷ್ಟು ತಗೊಳ್ತೀವಿ ಅಂದ್ರೆ, ಒಂದು 2 kg ಅಷ್ಟು ಏನೋ ಬೆಳ್ಳಿ ತಗೊಳ್ತೀವಿ ಅಂದ್ರೆ, ಚಿನ್ನನೂ ಬರ್ಬಹುದು ಗೊತ್ತಿಲ್ಲ, ತಗೊಳ್ತೀವಿ ಅಂದ್ರೆ ಎಷ್ಟು ಖುಷಿ ಅಲ್ವಾ. ಅಂಡ್ ಲಿಟ್ರಲಿ ಯಾರು ಏನಾದ್ರೂ ಅನ್ಕೊಬಹುದು, ಫ್ಲೆಕ್ಸ್ ಅಂತನಾದ್ರೂ ಅನ್ಕೊಬಹುದು, ಅಂದ್ರೆ ಕೊಚ್ಕೋತಾ ಇದೀವಿ ನಾವು ತಗೊಂಡಿದ್ದು ಅಂತನಾದ್ರೂ ಅನ್ಕೊಬಹುದು, ಇದೆಲ್ಲ ತೋರ್ಸ್ಬೇಕಿತ್ತ ಅಂತಾನು ಅನ್ಕೊಬಹುದು, ಏನಾದ್ರೂ ಅನ್ಕೊಬಹುದು. ಬಟ್ ಇದು ನನಗೆ ತುಂಬಾನೇ ಒಂಥರ ಇಡೀ ವರ್ಲ್ಡ್ ಗೊತ್ತಾಗಬೇಕು ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ಬಿಟ್ಟು ಅಂದ್ರೆ. ಬಿಕಾಸ್ ಐ ವಾಸ್ ಸೋ ಎಕ್ಸೈಟೆಡ್. ನಂತರ ಖುಷಿ ಆಗ್ಬಿಟ್ಟಿದ್ದೆ ನಾನು. ಫೈನಲಿ ನಮ್ಮನೇಲೂ ಒಂದು ಬೆಳ್ಳಿ ಚೊಂಬು ಬಂದಿದೆ, ಕಳಶ ಬಂದಿದೆ, ಇನ್ಮೇಲೆ ನಾನು ಇಡಬಹುದು ಅಂದ್ಬಿಟ್ಟು ಅಂತ. ಬೇರೆಯವ್ರ ಮನೇಲಿ ಅಲ್ಲೇ ಮಾತ್ರ ನೋಡೋದಲ್ಲ, ಇನ್ಮೇಲೆ ನಮ್ಮ ಮನೇಲೂ ನಾನು ಈ ತರ ಹಿಂಗೆಲ್ಲ ಜೋಡಿಸ್ಕೊಳ್ಬೇಕು ಅಂತ. ಐ ಥಿಂಕ್ ದಿಸ್ ಇಸ್ ವಾಟ್ ಒಂದು ಮದ್ವೆ ಆಗಿ ಇರೋ ಒಂದು ಫ್ಯಾಮಿಲಿ ಇರೋ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ. ಸೊ ಎನಿವೇಸ್ ಇದು ನಮ್ಮ ಮನೇಲಿ ಇವಾಗ ಬಂದಿದೆ. ಸೊ ಅದಕ್ಕೆ ಖುಷಿ ಇದೆ. ನಾನು ಅದನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ನಿಮಗೂ ಖುಷಿ ಆಗಿರುತ್ತೆ. ಅಫ್ಕೋರ್ಸ್ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತೀರಾ, ಕಂಗ್ರ್ಯಾಚುಲೇಷನ್ಸ್
ಸೋ ಪ್ರೌಡ್ ಆಫ್ ಯು, ಹ್ಯಾಪಿ ಫಾರ್ ಯು ಅಂತೆಲ್ಲ. ದಟ್ಸ್ ರಿಯಲಿ ರಿಯಲಿ ಸೋ ಸ್ವೀಟ್. ಬಿಕಾಸ್ ಯಾರೋ ಒಬ್ರು ತಗೊಳ್ಳೋದನ್ನ ನೀವು ಖುಷಿ ಪಡ್ತೀರಾ. ನನಗೂ ಅಷ್ಟು ಯಾರು ಈ ತರ ಹಿಂಗ್ ಮಾಡ್ತಾ ಇದ್ರೆ ನಾನು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀನಿ, ಈ ತರ ನನಗೂ ಖುಷಿ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಆ ತರ ಅಂತ. ಸೊ ಅದೇ ತರ ನೀವು ನನಗೆ ವೈಬ್ ಕೊಟ್ಟಾಗ ಇವನ್ ಐ ಆಲ್ಸೋ ಫೀಲ್ ಸೋ ಗುಡ್. ನನ್ನೂ ಇಷ್ಟಪಡೋರಿದ್ದಾರೆ, ನಮಗೂ ಏನಾದ್ರು ಒಳ್ಳೇದ್ ಮಾಡ್ತಿದ್ರೆ ಸಪೋರ್ಟ್ ಮಾಡೋರಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಸೊ ನಿನ್ಗೆ ಹೆಂಗ್ ಅನಿಸ್ತು ಬೇಬ್? I feel very happy. Yeah, and proud, no? Proud. Yeah. This is the right time to invest in silver. It's too late actually, but it's still okay. Yeah, but this is the right time. Yeah. But ನಮ್ಮ ಹತ್ರ 3,000 4,000 ಎಲ್ಲ ಗೋಲ್ಡ್ ರೇಟ್ ಇರ್ಬೇಕಾದ್ರೆ, ಆಮೇಲೆ ಬೆಳ್ಳಿ ರೇಟ್ ಎಲ್ಲ ಕಡಿಮೆ ಇರ್ಬೇಕಾದ್ರೆ ನಾವ್ ಅನ್ಕೊಂತಾ ಇದ್ರೆ ಅದ್ರ ಆಗಕ್ ಆಗ್ತಿಲ್ಲ. ಆಮೇಲೆ 10,000 ನಮ್ಗೆ ಅರೇಂಜ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಐ ನೋ ಇಟ್ಸ್ ಹ್ಯೂಜ್ ಫಾರ್ ಮೀ. ತುಂಬಾ ಅಲ್ಲ ಅಂದ್ರೂ ನನಗೆ ಇದು ಹ್ಯೂಜ್ 2 kg ಅಷ್ಟು ಬೆಳ್ಳಿ ತಗೊಳ್ಳೋಷ್ಟು ನಮ್ಗೆ ದೇವ್ರು ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಿಲ್ಸಿದಾನೆ ಅಂದ್ರೆ ಇಟ್ಸ್ ಸಚ್ ಒಂಥರ ಕ್ರೇಜಿ ಮೂಮೆಂಟ್ ನನಗೆ. ಸೋ ಪ್ರೌಡ್. ಕಂಗ್ರ್ಯಾಚುಲೇಷನ್ಸ್ ಬೇಬಿ, ವಿ ಡಿಡ್ ಇಟ್. ಸೊ ಇನ್ನ ಇದರ ತುಂಬಾ ಇದೆ, ನೀವು ನೋಡ್ತೀರಾ. ಅಂಡ್ ಇಷ್ಟೆಲ್ಲ ಶಾಪಿಂಗ್ ಮಾಡಿದಕ್ಕೆ ನಮ್ಗೆ ಅವರು ಕಾಂಪ್ಲಿಮೆಂಟ್ರಿ ಅಂದ್ಬಿಟ್ಟು ನನಗೆ ಕೊಟ್ಟಿದ್ದವರು. ನನಗೆ ಕೊಡ್ಬೇಕಾದ್ರೆ ಮೇಡಮ್ ಇದು ನಿಮಗೆ ಅಂದ್ರು. ಸೊ ನಿಮಗೇನು ಇಲ್ಲ ಅಂತಂದ್ರು. ದಟ್ಸ್ ರಿಯಲಿ ಸ್ವೀಟ್. ಕಾಂಪ್ಲಿಮೆಂಟ್ರಿ ಅಂದ್ಬಿಟ್ಟು ನನಗೆ ಇಲ್ಲಿ ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಫ್ರಮ್ ಬೋರೋಸಿಲ್, ವಿಚ್ ಇಸ್ ರಿಯಲಿ ಗುಡ್. ನಂಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ನಾನು ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ವಾಟರ್ ಬಾಟಲ್ಸ್. ನನ್ ಕ್ರೇಜ್ ಇದೆ ಒಟ್ಟಲ್ಲಿ ಈ ತರ ವಾಟರ್ ಬಾಟಲ್. ನನ್ನ ಅಕ್ಕಾಗ ಬಹಳ ಇಷ್ಟ, ಶಿ ಲವ್ಸ್ ಇಟ್. ಸೊ ಐ ಥಿಂಕ್ ಇನ್ಮೇಲೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಬಾಟಲ್. ಸಾರಿ ಗೈಸ್, ನಾನು ಹ್ಯಾಪಿ ಅವಾಗಿಂದ ಬಂದು ಅದನ್ನು ಬೀಳಿಸ್ತಾ ಇದ್ದಾರೆ. ಎನಿವೇಸ್ ಇವಾಗ ನಾನು ವಿಡಿಯೋ ಏನು ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. Thank you so much for watching this video. See you guys in our next vlog. And ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. Bye. Thank you. Bye. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಎಷ್ಟು ಬೇಬಿ ಟೈಮು? 1 ಗಂಟೆ. ಆಲ್ಮೋಸ್ಟ್ 1 ಗಂಟೆ ಇದೆ ಮಧ್ಯರಾತ್ರಿ. ನಾನು ಎಷ್ಟು ಖುಷಿಯಾಗಿದ್ದೀನಿ ನಾನು ಸಿಲ್ವರ್ ತೊಗೊಂಡಿದ್ದಕ್ಕೆ ಅಂತ. ನನ್ನ ಹಸ್ಬೆಂಡ್ ನನಗೆ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಇಲ್ಲಿ ಕೂತ್ಕೊಂಡು. ಹೀಸ್ ಗಾಟ್ ಆಲ್ ದಿಸ್ ಲೈಕ್ ನನ್ನ ಫೇವ್ರೆಟ್ ಕೆವೆಂಟರ್ಸಿಂದ ನನಗೆ. ಲೆಟ್ ಮೀ ಜಸ್ಟ್ ಶೋ. ಫಸ್ಟ್ ಥಿಂಗ್ ಇದು ಅವ್ರದ್ದು ವೇಫಲ್ಸ್ ಆ್ಯಂಡ್ ಮೈ ಫೇವ್ರೆಟ್ ಚಾಕ್ಲೇಟ್. ಯಾವುದಾದ್ರೂ ಆಗಿರ್ಬೋದು, ನಂಗೆ ಅದು ಚಾಕ್ಲೇಟ್ಸಲ್ಲಿ ಏನಾದರೂ ಆಗಿರಲಿ, ಐ ಲೈಕ್ ದಿಸ್. ಹ್ಯಾಪಿ ಥಿಂಗೆಲ್ಲ ಹೋಗೋ ಕಡೆಗೆ ಕೂಡಿ. ಆ್ಯಂಡ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಆಫ್ ಕೋರ್ಸ್. ದಿಸ್ ಮೈ ಫೇವ್ರೆಟ್. ಎಷ್ಟು ಬಾಟಲ್ಸ್ ಇದೆ ಗೊತ್ತಾ? ಎನಿವೇಸ್ ಕೆವೆಂಟರ್ಸಿಂದ ಇಷ್ಟು ಆ್ಯಂಡ್ ಇನ್ನೊಂದು ನನ್ನ ಹಸ್ಬೆಂಡ್. ಇವಾಗ ಇವೆರಡು ನನಗೆ. ಐ ಕಾಂಟ್ ವೇಟ್ ಟು ಈಟ್ ದಿಸ್ ಫಸ್ಟ್. ಬೇಬಿ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಫಸ್ಟ್ ಇದು ಮಾಡ್ತೀನಿ. ದಿಸ್ ಇಸ್ ದ ಲಾಸ್ಟ್ ಕ್ಲಿಪ್ಪಿಂಗ್ ಗೈಸ್. ಐ ಆಮ್ ಸೋ ಸಾರಿ. ಬಾಯ್ ನಾವ್.